ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಹಾಸಿನಿಯಲ್ಲಿ ಇವತ್ತು ಜೀರ್ಣಾಂಗ ವ್ಯೂಹ, ಜೀರ್ಣಾಂಗಗಳಲ್ಲಿ ಬರುವಂತಹ ಸಮಸ್ಯೆಗಳು, ಜೀರ್ಣಾಂಗಗಳಲ್ಲಿ ಯಾವೆಲ್ಲ ಕಾಯಿಲೆಗಳು ಕಾಡುತ್ತವೆ, ಇದಕ್ಕೆ ಕಾರಣಗಳೇನು, ಗ್ಯಾಸ್ಟ್ರೋ ಎಂಟರಾಲಜಿ ಅಂದ್ರೇನು, ಇದು ಯಾವ ರೀತಿಯ ಒಂದು ಚಿಕಿತ್ಸೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸವಿತಾ. ಗ್ಯಾಸ್ಟ್ರೋ ಎಂಟರಾಲಜಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ವೈದ್ಯರಾದಂಥ ಡಾಕ್ಟರ್ ನರೇಶ್ ಭಟ್ ಇದ್ದಾರೆ. ಇವರು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿ ಮತ್ತು ಲಿವರ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಮಿತಾ. ಮೊದಲನೇದಾಗಿ ಜೀರ್ಣಾಂಗ ವ್ಯೂಹದಲ್ಲಿ, ಜೀರ್ಣಾಂಗಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಬೇಸಿಕ್ ಆಗಿ ಕಂಡುಬರುತ್ತೆ? ಈ ಗ್ಯಾಸ್ಟ್ರೋಎಂಟರಾಲಜಿಯಲ್ಲಿ ನಾವು ಅನೇಕ ಅಂಗಗಳು ನಾವು ನೋಡ್ತೇವೆ. ಅನ್ನನಾಳ ಅಂತ ಶುರು ಮಾಡಿದರೆ ಹೊಟ್ಟೆ, ಚಿಕ್ಕ ಕರಳು, ದೊಡ್ಡ ಕರಳು, ಲಿವರು ಅಥವಾ ಪಿತ್ತಕಾಂಶ ಅಂದರೆ ಗಾಲ್ ಬ್ಲ್ಯಾಡರು, ಪ್ಯಾಂಕ್ರಿಯಾಸು ಅಂತ ಅನೇಕ ಅಂಗಗಳಿರುತ್ತೆ. ಸೊ ಅದರಲ್ಲಿ ಏನಾದರೂ ಕಾಯಿಲೆ ಬಂದರೆ ಇಲ್ಲಿ ಅನ್ನನಾಳದಲ್ಲಿ ನುಂಗಕ್ಕೆ ತೊಂದರೆ ಆದರೆ ಬರ್ತಾರೆ, ಅಥವಾ ಕಕ್ಕಸ್ ಹೋಗೋಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ, ಅಂದರೆ ಕಾನ್ಸ್ಟಿಪೇಷನ್ ಅಥವಾ ಬೇದಿ ಪದೇ ಪದೇ ಆಗ್ತಾಯಿದ್ರೆ ಆ ಥರ ಬರ್ತಾರೆ. ತೂಕ ಕಮ್ಮಿ ಆದರೂ ನಮ್ಮ ಹತ್ರ ಬರ್ತಾರೆ, ಜಾಂಡಿಸ್ ಆದರೂ ನಮ್ಮ ಹತ್ರ ಬರ್ತಾರೆ. ಸೊ ಆ ಥರ ಅನೇಕ ಸಮಸ್ಯೆಗಳು ಇರುತ್ತೆ. ಅದಕ್ಕೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಹತ್ರ ಪೇಷಂಟ್ಸ್ ಬರ್ತಾರೆ. ಈ ಮೆದೋಜೀರಕ ಗ್ರಂಥಿ ಅಂತೀವಿ, ಪ್ಯಾನ್ಕ್ರಿಯಾಸ್ ಏನಂತೀವಿ, ಇದರಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡುಬರುತ್ತವೆ? ಈವನ್ ಮೆದೋಜೀರಕ ಕ್ಯಾನ್ಸರ್, ಗ್ರಂಥಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕೂಡ. ಯಾರಲ್ಲಿ ಇಂಥ ಸಮಸ್ಯೆಗಳು ಬರುತ್ತವೆ, ಏನೆಲ್ಲ ಸಮಸ್ಯೆಗಳು ಬರುತ್ತೆ? ಓಕೆ, ಪ್ಯಾಂಕ್ರಿಯಾಸು ಹೊಟ್ಟೆ ಹಿಂದ್ಗಡೆ ಭಾಗದಲ್ಲಿ ಒಂದು ಅಂಗ. ಸೊ ಪ್ಯಾಂಕ್ರಿಯಾಸ್ದು ಎರಡು ಮೇನ್ ಫಂಕ್ಷನ್ ಇರುತ್ತೆ. ಒಂದು ಹಾರ್ಮೋನ್ಸ್ ಮಾಡುತ್ತೆ, ಈ ಇನ್ಸುಲಿನ್ ಅಂದರೆ ಡಯಾಬಿಟಿಸ್ ಸಂಬಂಧಪಟ್ಟಿದ್ದ ಹಾರ್ಮೋನ್ ಇನ್ಸುಲಿನ್ ಅದೊಂದು ಮಾಡುತ್ತೆ. ಬಟ್ ಬೇರೆ ಕೆಲಸ ಅಂದರೆ ನಮ್ಮ ಊಟ ಮಾಡಿದೆಲ್ಲ ಡೈಜೆಸ್ಟ್ ಆಗಬೇಕಾಗಿ ಎಲ್ಲ ಎನ್ಸೈಮ್ಸ್ ಬರೋದು ಸಾಮಾನ್ಯವಾಗಿ ಪ್ಯಾಂಕ್ರಿಯಾಸ್ನಿಂದ ಬರುತ್ತೆ. ಸೊ ಪ್ಯಾಂಕ್ರಿಯಾಸ್ ಕಾಯಿಲೆಯಲ್ಲಿ ಡಯಾಬಿಟಿಸು ಆಗ್ಬೋದು, ಅಥವಾ ಜೀರ್ಣಶಕ್ತಿ ಕಮ್ಮಿ ಆಗಿ ತೂಕ ಕಮ್ಮಿ ಆಗೋದು ಆ ಥರನೂ ಆಗ್ಬೋದು. ಕೆಲವ್ರಿಗೆ ಭಾರಿ ಹೊಟ್ಟೆ ನೋವು ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಅಥವಾ ಏಕದಮ್ ಜಾಸ್ತಿ ನೋವು ಆದರೆ ಅಕ್ಯೂಟ್ ಪ್ಯಾಂಕ್ರಿಟೈಟಿಸ್ ಅಂತ ಹೇಳ್ತೇವೆ. ಕೆಲವ್ರಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗೋದು ಚಾನ್ಸ್ ಇರುತ್ತೆ. ಅದು ಸಾಮಾನ್ಯವಾಗಿ ಜಾಸ್ತಿ ಯಾರು ಡ್ರಿಂಕ್ಸ್ ತೊಗೋತಾರೆ, ಆಲ್ಕೋಹಾಲ್ ಮಧುಪಾನ ಮಾಡೋದು, ಅವ್ರಿಗೆ ಬರೋದು ಚಾನ್ಸ್ ಇರುತ್ತೆ. ಕೆಲವು ಫ್ಯಾಮ್ಲೀಸಲ್ಲಿ ಆ ಥರ ಹಿಸ್ಟ್ರಿ ಇರುತ್ತೆ. ಆ ಥರ ಬೇರೆ ಬೇರೆ ಕಾರಣ ಇರಬಹುದು. ಈ ಡಯಾಬಿಟಿಸ್ ಇದ್ದವರಲ್ಲಿ ಸಮಸ್ಯೆಗಳು ಜಾಸ್ತಿ ಅಂತ ಹೇಳಿದ್ರೆ ಅಂದರೆ ಯಾವ ರೀತಿ? ಇಲ್ಲ, ಆ ಥರ ಅಲ್ಲ. ಅಂದರೆ ಈ ಮೆದೋಜೀರಕ ಗ್ರಂಥಿ ಇಲ್ಲ, ಅವ್ರಿಗೆ ಡಯಾಬಿಟಿಸ್ ಕಾಣ್ಬರುತ್ತೆ. ಓಕೆ, ಡಯಾಬಿಟಿಸ್ ನಿಂತ ಕಾಯಿಲೆ ಆಗಲ್ಲ, ಕಾಯಿಲೆ ನಿಂತ ಡಯಾಬಿಟಿಸ್ ಆಗುತ್ತೆ. ಓಕೆ, ಈಗ ಲಿವರ್ದು ತುಂಬಾ ಇಂಪಾರ್ಟೆಂಟ್ ಅಂಗ ನಮಗೆ ಬೇಕಾಗಿರುವಂಥ ಲಿವರ್. ಸೊ ಲಿವರಲ್ಲಿ ಏನೆಲ್ಲ ಸಮಸ್ಯೆಗಳು, ಅಂದರೆ ಅದರಲ್ಲೂ ಫ್ಯಾಟಿ ಲಿವರ್ ಅಂದರೆ ಏನು, ಯಾರಿಗೆ ಇರುತ್ತೆ ಈ ಥರ ಸಮಸ್ಯೆಗಳು? ಈಗ ಲಿವರ್ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಆರ್ಗನ್. ಯಾಕಂದರೆ ಬೇರೆ ಆರ್ಗನ್ಸ್ ನೋಡಿದ್ರೆ ಒಂದು 2-3 ಕೆಲಸ ಇರುತ್ತೆ. ಲಿವರ್ಗೆ ಅನೇಕ ಕೆಲಸಗಳು, 100ಕ್ಕಿಂತ ಜಾಸ್ತಿ ಕೆಲಸ ಇರುತ್ತೆ. ಬಹಳ ಕಾಂಪ್ಲೆಕ್ಸ್ ಆರ್ಗನ್. ಅದಕ್ಕೆ ಕಾಯಿಲೆ ಬಂದರೆ ಏನಾಗುತ್ತೆ, ಕೆಲವ್ರಿಗೆ ಜಾಂಡಿಸ್ ಬರುತ್ತೆ, ಕೆಲವ್ರಿಗೆ ಹಶ್ವಾಗಲ್ಲ, ವೀಕ್ನೆಸ್ ಥರ ಅನಿಸುತ್ತೆ. ತೀರಾ ಜಾಸ್ತಿ ಲಿವರ್ ಡ್ಯಾಮೇಜ್ ಆದರೆ ಕಾಲೂತ, ಹೊಟ್ಟೆಯಲ್ಲಿ ನೀರು ಸೇರ್ಕೊಳ್ಳೋದು, ಜ್ಞಾನ ತಪ್ಪಿಕೊಳ್ಳೋದು, ಅಥವಾ ರಕ್ತವಾಂತಿ ಆಗೋದು, ಆ ಥರ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ನೀವು ಈಗ ಕೇಳಿದ್ದು ಫ್ಯಾಟಿ ಲಿವರ್ ಅಂತ ಕೇಳಿದ್ರಿ. ಅದು ಈ ಸದ್ಯದಲ್ಲಿ ಬಹಳ ಇಂಪಾರ್ಟೆನ್ಸ್ ಇದು ಮಾಡಿಕೊಂಡಿದೆ. ಯಾಕಂದರೆ ನಾವು ಈ ಮದ್ಯಪಾನ ಹಾಗೂ ವೈರಸ್, ಹೆಪಟೈಟಿಸ್ ಬಿ ವೈರಸ್ಸು, ಹೆಪಟೈಟಿಸ್ ಸಿ ವೈರಸ್ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಜನರಿಗೆಲ್ಲ ಗೊತ್ತು, ಮದ್ಯಪಾನ ಮಾಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಬಂದರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಈ ಫ್ಯಾಟಿ ಲಿವರ್ ಅಂದರೆ ಲಿವರಲ್ಲಿ ಕೊಬ್ಬು ಜಾಸ್ತಿ ಸೇರ್ಕೊಳ್ಳೋದು. ನೀವು ಅನ್ಕೋತೀರಾ ಯಾರಿಗೆ ವೇಟ್ ಜಾಸ್ತಿ ಇದೆ, ದಪ್ಪ ಇದ್ದವ್ರಿಗೆ ಅವ್ರಿಗೆ ಕೊಬ್ಬು ಜಾಸ್ತಿ ಇರಬಹುದು ಅಂತ. ಅದು ನಿಜ. ಬಟ್ ನಾವು ನೋಡಿದ್ರೆ ಕೆಲವ್ರಿಗೆ ನೋಡಿದ್ರೆ ಅಷ್ಟೇ ದಪ್ಪ ಇಲ್ಲ, ಆದರೂ ಕೊಬ್ಬು ಜಾಸ್ತಿ ಲಿವರಲ್ಲಿರುತ್ತೆ. ಈ ಕೊಬ್ಬು ಅದೇ ಥರ ಉಳ್ಕೊಂಡ್ರೆ ಕೆಲವು ವರ್ಷದಲ್ಲಿ ಲಿವರ್ ಡ್ಯಾಮೇಜ್ ಚಾನ್ಸಸ್ ಆಗುತ್ತೆ. ಯಾವ ಥರ ಮದ್ಯಪಾನನಿಂತ ಆಲ್ಕೋಹಾಲ್ನಿಂತ ಲಿವರ್ ಡ್ಯಾಮೇಜ್ ಥರಾನೇ ಇದು ಆಲ್ಕೋಹಾಲ್ ಕುಡ್ದಿದ್ರೂ ಈ ಥರ ಲಿವರ್ ಡ್ಯಾಮೇಜ್ ಬರುತ್ತೆ. ಸೊ ಅದೇ ಥರ ಸಿರೋಸಿಸ್ ಅಂತ. ಸೊ ಇಟ್ ಈಸ್
ವೆರಿ ಸೀರಿಯಸ್. ಯಾಕಂದರೆ ನೀವು ಅನ್ಕೋತೀರ ನಾನು ಕುಡಿಯಲ್ಲ, ನಾನು ಒಳ್ಳೆ ಮನುಷ್ಯ, ನಾನು ಬೇರೆ ಏನು ಹ್ಯಾಬಿಟ್ಸ್ ಏನಿಲ್ಲ, ಆದರೂ ನಂಗೆ ಯಾತಕ್ಕೆ ಕಾಯಿಲೆ ಬರುತ್ತಂತ. ಇದರಲ್ಲಿ ನಮ್ಮ ದೇಶದಲ್ಲಿ ಡಯಾಬಿಟೀಸ್ ಬಹಳ ಕಾಮನ್. ಡಯಾಬಿಟೀಸು ಮತ್ತು ಈ ಕೊಬ್ಬು, ಹೊಟ್ಟೆಯಲ್ಲಿ ಕೊಬ್ಬು ಸೇರಿಕೊಂಡಿದ್ದಾಗ ಈ ಥರ ಲಿವರ್ಗೂ ಕೊಬ್ಬು ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಡಯಾಬಿಟೀಸ್ ಇದ್ದವ್ರಿಗೆ ನೋಡಿದ್ರೆ ನಾವು ಸಾಮಾನ್ಯ ಅಟ್ಲೀಸ್ಟ್ 10-15% ಜನರಿಗೆ ನೋಡಿದ್ರೆ ಲಿವರ್ ಕಾಯಿಲೆ ಇರುತ್ತೆ. ಸೊ ಅದೇ ಬೆಳ್ಕೊಂಡು ಸೀರಿಯಸ್ ಲಿವರ್ ಕಾಯಿಲೆ ಆಗ್ಬೋದು. ಆ್ಯಂಡ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ವೇಟ್ ಕಮ್ಮಿ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಸೊ ದಟ್ ಇಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ನೋಡಿದ್ರೆ ಈ ಫ್ಯಾಟಿ ಲಿವರ್ ಅಂತ ಉದ್ಭವ ಆದ ಲಿವರ್ ಡಿಸೀಸು ಇಟ್ ಇಸ್ ನೌ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಆಫ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಓ ಮೈ ಗಾಡ್. ಈಗ ಗ್ಯಾಸ್ಟ್ರೋಎಂಟ್ರಾಲಜಿ ಅಂದರೆ ಏನು ಆ್ಯಕ್ಚುಲಿ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಆದರೂ ಏನು ಅಂತ ಹೇಳಿ, ತುಂಬ ದೊಡ್ಡ ವಿಭಾಗ ಅದು. ಈ ಗ್ಯಾಸ್ಟ್ರೋಎಂಟ್ರಾಲಜಿ ನಮ್ಮ ದೇಶಕ್ಕೂ ಹೊಸದೇನಿಲ್ಲ. ಈಗ ನಾನೇ ಈಗ ಇಲ್ಲಿ ಬೆಂಗಳೂರು ಬಂದು 26-27 ವರ್ಷ ಆಯಿತು. ಅಂದರೆ ಸಾಕಷ್ಟು ಜನರಿಗೆ ಮಾಹಿತಿ ಅಂತೂ ಇಲ್ಲ. ಅದೇ ಹೇಳಿದೆ, ಲಿವರ್ ಕಾಯಿಲೆ ಮುಖ್ಯವಾದದ್ದು, ಹಾಗೂ ಜಠರ ಕಾಯಿಲೆ ಅಥವಾ ಅನ್ನನಾಳದ ಕಾಯಿಲೆ, ಪ್ಯಾಂಕ್ರಿಯಸ್ ಕಾಯಿಲೆ, ಅದೆಲ್ಲ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲೇ ಬರುತ್ತೆ. ಈಗ ಲಿವರ್ಗೆ ಮತ್ತೆ ಬರೋದಾದರೆ, ಲಿವರ್ದು ನೀವು ಹೇಳಿದ್ರೆ ತುಂಬ ಆರೋಗ್ಯವಂತರಿಗೂ ಕೂಡ ಕೆಲವು ಸರಿ ಲಿವರ್ದು ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಎಂಥವರಲ್ಲಿ ಬರುತ್ತೆ ಅಂದರೆ ಜೆನೆಟಿಕ್ ಪ್ರಾಬ್ಲಮ್ ಏನಾದರೂ ಇರುತ್ತಾ ಇದರಲ್ಲಿ ಅಂತ? ಕೆಲವರು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಈಗ ನಾವು ನೋಡ್ತೀವಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ತಾಯಿ ತಂದೆಯವ್ರಿಗೆ ಒಂದೇ ಮಗು ಇರುತ್ತೆ, ಜಾಸ್ತಿ ಅದು ತಿನ್ನಿಸ್ತಾ ಇರ್ತಾರೆ, ಮಗು ದಪ್ಪ ಆಗುತ್ತೆ. ಆ ಮಗು 20-25 ವರ್ಷ ವಯಸ್ಸು ಬಂದಾಗ ಅವಾಗೂ ದಪ್ಪ ಇರ್ತಾನೆ. ಆವಾಗ ಲಿವರ್ ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಫ್ಯಾಟಿ ಲಿವರ್ ಇಂದ. ಓಕೆ, ಮಕ್ಕಳಲ್ಲೇ ಶುರು ಆಗುತ್ತೆ ಅದು, ಮಕ್ಕಳಿಂದ ಉದ್ಭವ ಆಗೋದು ಆ ವಯಸ್ಸಲ್ಲಿ. ಸೊ ನಾವು ಅಡ್ವೈಸ್ ಕೊಡೋದಂದ್ರೆ ಪೇಷಂಟ್ಗಲ್ಲ, ಅವ್ರ ತಾಯಿ ತಂದೆಗೆ ಮೊದಲೇ ಕೊಡ್ಬೇಕು ನಾವು. ಸೊ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಕಮ್ಮಿ ಮಾಡಬೇಕು. ಎರಡನೇದು, ಡಯಾಬಿಟಿಸ್ ಟ್ರೀಟ್ಮೆಂಟು ಕಮ್ಮಿ ಮಾಡಬೇಕು, ಶುಗರ್ಸ್ ಕಮ್ಮಿ ಮಾಡಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡಬೇಕು. ಅದು ವೇಟ್ ಕಮ್ಮಿ ಮಾಡಬೇಕು. ಥೈರಾಯ್ಡ್ ಕಾಯಿಲೆ ಇರುತ್ತೆ, ಥೈರಾಯ್ಡ್ ಕಾಯಿಲೆ ಇದ್ದವ್ರಿಗೂ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ನಮ್ಮ ದೇಶದಲ್ಲಿ ಒಂದು ಎಕ್ಸಸೈಸ್ ಅವೇರ್ನೆಸ್, ವೇಟ್ ಅವೇರ್ನೆಸ್ ನಾವು ಕ್ಯಾಂಪೇನ್ ಮಾಡಿದ್ರೆ ಸಾಕಷ್ಟು ನಮ್ಮ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ, ಡಯಾಬಿಟೀಸು ಕಮ್ಮಿ ಆಗುತ್ತೆ. ಅಥವಾ 30 ಬರೋದು ಕಾಯಿಲೆ 50 ಬಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾವು 20 years ನಾವು ಪೋಸ್ಟ್ಪೋನ್ ಮಾಡ್ಬೋದು. ಓಕೆ, ಮತ್ತು ಈ ಕಾಯಿಲೆಗಳು ಅಂತೀವಿ, ಜೀರ್ಣಾಂಗಗಳಲ್ಲಿ ಬರುವಂತಹ ಕಾಯಿಲೆಗಳು ಪ್ರತಿಯೊಂದು ಅಂಗಕ್ಕೆ ಇರ್ಬೋದು. ಕೆಲವು ಸಿಂಪ್ಟಮ್ಸ್ ಅಂತ ಏನಾದರೂ ಇರುತ್ತಾ ಅಂತ ನಮಗೆ, ಅಥವಾ ಲಾಸ್ಟ್ ಸ್ಟೇಜ್ವರೆಗೂ ಗೊತ್ತೇ ಆಗಲ್ವಾ ಅಂತ? ಏನಾದರೂ ಕಾಯಿಲೆಗಳು ಅಟ್ಯಾಕ್ ಆಗಿದೆ, ಅಥವಾ ಅನ್ನನಾಳಕ್ಕೆ ಇರ್ಬೋದು, ಮೆದೋಜೀರಕ ಗ್ರಂಥಿ ಇರ್ಬೋದು. ನಾನು ಎಕ್ಸಾಂಪಲ್ ತಗೋತೀನಿ. ಈಗ ಅನ್ನನಾಳದ ನಾವು ಕ್ಯಾನ್ಸರ್ ಅಂತೀವಿ. ಹೌದು, ಅನ್ನನಾಳ ಕ್ಯಾನ್ಸರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ನುಂಗಕ್ಕಾಗಲ್ಲ. ಪೇಷಂಟ್ ಹೇಳ್ತಾನೆ, ನಂಗೆ ಸರ್ ನಂಗೆ ಒಂದು 3 ವಾರ ಅಂತ ನುಂಗಕ್ಕಾಗಲ್ಲ ಅಂತ ಹೇಳ್ತಾನೆ. ಬಟ್ ಆ ಸ್ಟೇಜಾಗಿ ಬಂದಾಗ 60 to 70% ಜನರಿಗೆ ಇಟ್ ಈಸ್ ಬಿಯಾಂಡ್ ಕ್ಯೂರ್, ಇಟ್ ಇಸ್ ಆಲ್ರೆಡಿ ಅಡ್ವಾನ್ಸ್ಡ್. ಓಕೆ, ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಈ ಪ್ರಾಬ್ಲಮನ್ನು, ಈ ಸಮಸ್ಯೆಯನ್ನು ಹೇಗೆ ನಾವು ಇದು ಮಾಡಬಹುದು ಅಂದರೆ, ಕಾಸಿಟಿವ್ ಫ್ಯಾಕ್ಟರ್ಸ್ ಅಂದರೆ ಯಾವ ಕಾರಣ ಅಂತ ಬರುತ್ತೆ, ದ್ಯಾಟ್ ವಿ ಹ್ಯಾವ್ ಟು ಎಲಿಮಿನೇಟ್. ಈಗ ಅನ್ನನಾಳ ಕ್ಯಾನ್ಸರ್ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಮೋಕಿಂಗ್. ಓಕೆ, ಅದು ನಾವು ಅವಾಯ್ಡ್ ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್. ಅರ್ಲಿ ಡಯಾಗ್ನೋಸಿಸ್, ಅದರಲ್ಲಿ ನಾವು ಹೋಗಿ ಎಂಡೋಸ್ಕೋಪಿ ಮಾಡಿಕೊಂಡು ನೋಡೋಕ್ಕಾಗಲ್ವಲ್ಲ ಕಮ್ಯುನಿಟಿಯಲ್ಲಿ, ಆ ಥರ ಆಗಲ್ಲ. ಸೊ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಥಿಂಗ್. ಬಟ್ ಕೆಲವು ಸತಿ ನಾವು ಹೊಟ್ಟೆಯಲ್ಲಿ ಹೊಟ್ಟೆ ಕ್ಯಾನ್ಸರಲ್ಲಿ ನಾವು ಎಂಡೋಸ್ಕೋಪಿಯಲ್ಲಿ, ಈಗ ವಿ ಹ್ಯಾವ್ ನ್ಯೂ ಇನ್ಸ್ಟ್ರೂಮೆಂಟ್ಸ್, ಎಂಡೋಸ್ಕೋಪಿ ಮಾಡಿದಾಗ ವೆರಿ ಅರ್ಲಿ ಸ್ಟೇಜ್ ವಿ ಕ್ಯಾನ್ ಪಿಕಪ್. ಓಕೆ, ಈಗ ನಾವು ಈಗ ಒಂದು ಬ್ಯಾಕ್ಟೀರಿಯಾ ಒಂದಿದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಇದೆ. ಅದರಲ್ಲಿ ನಾವು ರಿಸರ್ಚಲ್ಲಿ ಗೊತ್ತಾಗಿದೆ, ಆ ಬ್ಯಾಕ್ಟೀರಿಯಾ ಇದ್ದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಸೊ ಆ ಬ್ಯಾಕ್ಟೀರಿಯಂ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಆ ಥರ ಟೆಸ್ಟ್ ಮಾಡಿಕೊಂಡು, ಅಥವಾ ಎಂಡೋಸ್ಕೋಪಿ ಮಾಡಿದಾಗ ಅದನ್ನು ನೋಡಿಕೊಂಡು ನಾವು ವಿ ಕ್ಯಾನ್ ಪಿಕ್ ಇಟ್ ಅಪ್ ಅರ್ಲಿ ಆರ್ ಟ್ರೀಟ್ ಇಟ್ ಬಿಫೋರ್ ಇಟ್ ಬಿಕಮ್ ಸಿಂಪ್ಟಮ್ಯಾಟಿಕ್. ಯಾಕಂದರೆ ಸಿಂಪ್ಟಮ್ಸ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಟೂ ಲೇಟ್. ಡಾಕ್ಟರ್, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಜೀರ್ಣಾಂಗ ವ್ಯೂಹ ಅಂದರೆ ಜೀರ್ಣಾಂಗಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳು, ಕಾಯಿಲೆಗಳು, ಅನ್ನನಾಳದಿಂದ ಹಿಡಿದು ಸಣ್ಣ ಕರಳು ಇರ್ಬೋದು, ಮೆದೋಜೀರಕ ಗ್ರಂಥಿ ಇರ್ಬೋದು, ಲಿವರ್ ಇರ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಸಾಕಷ್ಟು ಮಾಹಿತಿ ಇದೆ ಒಂದು ಬ್ರೇಕ್ನ ನಂತರ.